ಜೂನ್ ಜುಲೈ ಅಂತ 2 ತಿಂಗಳು ಮರೆಯಾಗಿದ್ದ ಮಳೆರಾಯ ಆಗಸ್ಟ್ ಆರಂಭದಲ್ಲೇ ಅಬ್ಬರಿಸುತ್ತಿದ್ದಾನೆ. ಅದರಲ್ಲೂ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟದಲ್ಲಿ 2 ತಿಂಗಳ ಬಾಕಿ ಮಳೆ ಒಮ್ಮೆಲೆ ಸುರಿಯುತ್ತಿದ್ದು ನದಿಗಳೆಲ್ಲ ಉಕ್ಕಿ ಹರಿಯುತ್ತಿವೆ. ಘರ್ಜಿಸ್ತಾ ಇರೋ ಘಟಪ್ರಭಾ, ಮಾರ್ದನಿಸ್ತಾ ಇರೋ ಮಲಪ್ರಭಾ, ತುಂಗಭದ್ರೆ ಅಬ್ಬರಿಸುತ್ತಿದ್ದಾಳೆ. ವರದಾ ನದಿ ಉಕ್ಕಿ ಹರಿಯುತ್ತಿದೆ. ಭೀಮಿಯಂತೂ ಭೀಮನ ಅವತಾರವನ್ನೇ ತಾಳಿದ್ದಾಳೆ. ರಾಜ್ಯದ ದಶ ದಿಕ್ಕಿನಲ್ಲಿರೋ ನದಿಗಳೆಲ್ಲ ಭೋರ್ಗರೆಯುತ್ತಿವೆ. ಗಂಗಾಂಬಿಕೆಯ ಐಕ್ಯ ಸ್ಥಳ ಸುತ್ತುವರೆದ ಮಲಪ್ರಭೆ. ಬೆಳಗಾವಿ ಜಿಲ್ಲೆಯ ಘಟ್ಟ ಪ್ರದೇಶದಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಅದರಲ್ಲೂ ಖಾನಾಪುರ, ಕಣಕುಂಬಿ ಭಾಗದಲ್ಲಿ ಭಾರಿ ಮಳೆಯಾಗ್ತಿದ್ದು ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿದೆ. ಕಿತ್ತೂರು ತಾಲೂಕಿನ ಇಟಗಿ ಗ್ರಾಮದ ಬಳಿ ಇರೋ ಅಕ್ಕ ಗಂಗಾಂಬಿಕಾ ಐಕ್ಯ ಸ್ಥಳವನ್ನ ನೀರು ಸುತ್ತುವರೆದಿದೆ. ಮಲಪ್ರಭೆ ಮೈದುಂಬಿರುವುದರಿಂದ ನವಿಲು ತೀರ್ಥ ಡ್ಯಾಂನ ಒಳಹರಿವು 7,000 ಕ್ಯೂಸೆಕ್ ದಾಟಿದೆ. ನಾನೀಗ ಮಲಪ್ರಭಾ ನದಿ ದಂಡೆ ಮೇಲೆ ಇದ್ದೇನೆ. ಸದ್ಯ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಇದೇನಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಇಟಗಿ ಬಳಿ ಹರಿದು ಹೋಗುವಂತ ಈ ಒಂದು ಏನು ನದಿ ಏನಿದೆ, ಈಗ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದನ್ನ ಗಮನಿಸಬಹುದಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಕೆಳಭಾಗದ ಸೇತುವೆಯ ಸ್ಥಿತಿಗತಿಗಳನ್ನ ನೀವೀಗ ಗಮನಿಸಬಹುದಾಗಿದೆ. ಸೇತುವೆಯನ್ನ ನುಂಗಿದ ಘಟಪ್ರಭಾ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರದಿಂದ ಘಟಪ್ರಭಾ ನದಿ ಕೂಡ ಉಕ್ಕಿ ಹರಿಯುತ್ತಿದ್ದು ಗೋಕಾಕ್ ತಾಲೂಕಿನ ಉದಗಟ್ಟಿ ವಡೇರಗಟ್ಟಿ ನಡುವಿನ ಸೇತುವೆ ಮುಳುಗಡೆಯಾಗಿದೆ. ಆದರೆ ಜನ ಮಾತ್ರ ಅಪಾಯ ಲೆಕ್ಕಿಸದೆ ನೀರಲ್ಲೇ ಸಾಕ್ತಿದ್ದಾರೆ. ಇನ್ನು ಪೊಲೀಸರು ಬ್ಯಾರಿಕೇಡ್ ಅಳವಡಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮೂರು ನದಿಗಳ ಅಬ್ಬರ, ಹಾವೇರಿ ರೈತರ ಸಂತಸ. ಹಾವೇರಿ ಜಿಲ್ಲೆಯಲ್ಲಿ ಮಳೆ ಆಗದಿದ್ರೂ ಮಲೆನಾಡಿನ ಮಳೆಯಿಂದಾಗಿ ಹಾವೇರಿಯಲ್ಲಿ 3 ನದಿಗಳು ಉಕ್ಕಿ ಹರಿಯುತ್ತಿವೆ. ವರದಾ, ಕುಮುದ್ವತಿ ಹಾಗೂ ತುಂಗಭದ್ರಾ ನದಿಗಳು ಮೈದುಂಬಿಕೊಂಡು ಹರಿಯುತ್ತಿದ್ದು ನದಿ ಪಾತ್ರದ ರೈತರು ಖುಷಿಯಾಗಿದ್ದಾರೆ. ಇದರ ನಡುವೆ ಸವಣೂರು ತಾಲೂಕಿನ ಕಳಸೂರು ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದ್ದು ಕಳಸೂರು, ಮಂಟಗಣಿ ಮತ್ತು ಕಲ್ಲಕೋಟಿ ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ. ನಾನೀಗ ಹಾವೇರಿ ಜಿಲ್ಲೆಯ ಸಮೀಪದಲ್ಲಿರುವಂತಹ ಕಳಸೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಹತ್ರ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ವರದಾ ನದಿ ಯಾವ ರೀತಿ ಮೈದುಂಬಿ ಹರಿತಾ ಇದೆ ಅಂತಂದರೆ ಹಾವೇರಿಯಿಂದ ಸವಣೂರು ಸಂಪರ್ಕ ಕಲಿಸುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಂದಾಗಿರುವಂಥದ್ದು. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ 18ಕ್ಕೂ ಅಧಿಕ ಗ್ರಾಮಗಳು ಸಂಪರ್ಕವನ್ನು ಹೊಂದಿದ್ವು. ಆದರೆ ಈಗ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಂದಾದಂಥ ಹಿನ್ನೆಲೆಯಲ್ಲಿ ಅವರು 30ರಿಂದ 40 ಕಿಲೋಮೀಟರ್ ದೂರದಿಂದ ಮತ್ತೆ ಹಾವೇರಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಕ್ಕಡಗಾತ್ರಿ ಬಳಿ ಉಕ್ಕಿ ಹರಿದ ತುಂಗಭದ್ರಾ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಬಳಿ ತುಂಗಭದ್ರಾ ನದಿ ಉಕ್ಕಿ ಹರಿಯುತ್ತಿದ್ದು ಪುಣ್ಯಕ್ಷೇತ್ರದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಅಷ್ಟೇ ಅಲ್ಲ, 100 ಎಕರೆಯಲ್ಲಿನ ಜಮೀನು ಜಲಾವೃತವಾಗಿದೆ. ಇನ್ನು ಉಕ್ಕಡಗಾತ್ರಿ ಫತೇಪುರ ನಡುವಿನ ಸಂಚಾರವೂ ಬಂದ್ ಆಗಿದ್ದು ಹೊನ್ನಾಳಿ ಭಾಗದಿಂದ ಉಕ್ಕಡಗಾತ್ರಿ ಸಂಪರ್ಕ ಬಂದ್ ಆಗಿದೆ. ಜೊತೆಗೆ ನ್ಯಾಮತಿ, ಹೊನ್ನಾಳಿ, ಹರಿಹರ ತಾಲೂಕಿನಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಅರ್ಧ ಭರ್ತಿಯಾದ ತುಂಗಭದ್ರಾ ಡ್ಯಾಂ. ಮಲೆನಾಡಿನಲ್ಲಿ ವ್ಯಾಪಕ ಮಳೆ ಆಗ್ತಿರುವುದರಿಂದ ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಬಳಿ ಇರೋ ತುಂಗಭದ್ರಾ ಡ್ಯಾಂನ ಒಳಹರಿವು ಭಾರಿ ಹೆಚ್ಚಳವಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ 50 ಟಿಎಂಸಿ ನೀರು ಸಂಗ್ರಹವಾಗಿದೆ. ವಿಷಯ ಅಂದ್ರೆ ಡ್ಯಾಂನಿಂದ ಯಾವ ಕ್ಷಣದಲ್ಲಾದ್ರೂ ಕಾಲುವೆಗಳಿಗೆ ನೀರು ಹರಿಸೋ ಸಾಧ್ಯತೆ ಇದೆ. ಆದರೆ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಮೈಲಾಪುರ ಬಳಿ ಎಡದಂಡೆ ಕಾಲುವೆ ಕುಸಿದಿದ್ದು ನೀರು ಬಿಟ್ರೆ ಕಾಲುವೆ ಛಿದ್ರವಾಗೋ ಆತಂಕ ಇದೆ. ಇಷ್ಟಾದ್ರೂ ಅಧಿಕಾರಿಗಳು ಇತ್ತ ತಲೆ ಹಾಕಿಲ್ಲ. 46 ಚೈನ್ನಲ್ಲಿ ಒಂದು ಚೈನ್. ಇನ್ನು ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದ್ದು ನದಿಗೆ ಇಳಿಯದಂತೆ ಯಾದಗಿರಿ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಇಷ್ಟಾದ್ರೂ ಕೆಲವರು ಬ್ಯಾರೇಜ್ ಮೇಲೆಯೇ ಕುಳಿತು ಮೀನಿಗೆ ಗಾಳ ಹಾಕ್ತಿದ್ದಾರೆ. ಸದ್ಯ ಯಾದಗಿರಿ ಜಿಲ್ಲೆ ವಡಗರೆ ತಾಲೂಕಿನ ಗುರುಸುಣಿಗೆ ಬಳಿ ಇರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೀನಿ. ಈಗ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಕಾರಣಕ್ಕಾಗಿ
ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಸಹಿತ ಹರಿದು ಬರ್ತಿದೆ. ಜನರು ನದಿ ತೀರದಲ್ಲೇ ಬಂದು ಮೀನು ಹಿಡಿಯುವಂಥ ಹುಚ್ಚು ಸಾಹಸಕ್ಕೆ ಮುಂದಾಗ್ತಿರುವಂಥದ್ದು ನದಿ ತೀರದಲ್ಲೇ ಆಗಿರ್ಬೋದು. ಜೊತೆಗೆ ಬ್ಯಾರೇಜ್ನ ಗೇಟ್ಗಳ ಮೇಲೆ ಕೂತ್ಕೊಂಡು ಮೀನು ಹಿಡಿಯೋಕೆ ಸಹಿತ ಪ್ರಯತ್ನ ಪಡ್ತಿದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ ತುಂಗಾ ಮೈದುಂಬಿಕೊಂಡು ಹರಿಯುತ್ತಿದ್ದು, ಶಾಸಕ ಚನ್ನಬಸಪ್ಪ ನೇತೃತ್ವದಲ್ಲಿ ಇಂದು ನದಿಗೆ ಬಾಗಿನ ಅರ್ಪಿಸಲಾಯಿತು. ವಾರದ ಹಿಂದೆಯಷ್ಟೇ ಖಾಲಿಯಾಗಿದ್ದ ಚಾಮರಾಜನಗರದ ಭರಚುಕ್ಕಿ ಫಾಲ್ಸ್ ಇಂದು ಅಬ್ಬರಿಸ್ತಾ ಇದೆ. ಕಬಿನಿಯಿಂದ ನೀರು ಬಿಟ್ಟಿರೋದ್ರಿಂದ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.